ನಾವು ಒಬ್ಬರು ಚಾಲಕರು ಇನ್ಸೂರೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ರು ಸಹಿತ ನಮ್ಮನ್ನ ಕಳ್ಳರು ತರ ನೋಡ್ತಾರೆ. ಏನಕ್ಕೆ? ಒಬ್ಬ ದೇಶಕ್ಕೆ ಯೋಧ ರೈತ ಯಾವ ತರ ಮುಖ್ಯನೋ ಚಾಲಕನೂ ಅಷ್ಟೇ ಮುಖ್ಯ. ಇವ್ರ ಸೋಕಿಗೆ ಸಿಗರೇಟ್ ಎಣ್ಣೆ ಹೊಡೆಯಕ್ಕೆ ಇವ್ರು ಬಾಡಿಗೆ ಹೊಡೆಯೋಕ್ಕೋಸ್ಕರ ಬರ್ತಾರೆ. ಯಾರೇ ರಾಜಕಾರಣಿಗಳು ಬರಲಿ, ನಾವು ಕೇಳೋದು ಒಂದೇ, ಸರ್ಕಾರ ನಡೀತಾ ಇರೋದು ಯಾರಿಂದ? ಜನಸಾಮಾನ್ಯರಿಂದ. ನಾವುಗಳು ಕಟ್ಟೋ ತೆರಿಗೆ, ಓಲೋ ಊಬರು ಟ್ಯಾಕ್ಸಿ ಅವರು ಎಷ್ಟು ಕಟ್ತಾರೆ? ನಾವು ಒಬ್ಬರು ಚಾಲಕರು ಇನ್ಸೂರೆನ್ಸು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಪಕ್ಕ ಇದ್ದರೂ ಸಹಿತ ನಮ್ಮನ್ನ ಕಳ್ಳರು ಥರ ನೋಡ್ತಾರೆ. ಏನಕ್ಕೆ? ಅದಕ್ಕೆ ನಾವು ಫಸ್ಟು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರನೇ ಆಗಲಿ ರಾಜ್ಯ ಸರ್ಕಾರನೇ ಆಗಲಿ, ನಾವು ವರ್ಷ ಇನ್ಸೂರೆನ್ಸು ಕಟ್ತೀವಿ, ಗಾಡಿ ಎಫ್ಸಿನೂ ಮಾಡಿಸ್ತೀವಿ, ಎಮಿಷನ್ಸ್ ಎಷ್ಟು ಮೀಟ್ರು ಸೇಲು ಎಲ್ಲ ರನ್ನಿಂಗಲ್ಲಿದ್ದರೂ ಸಹಿತ ನಮಗೆ ಇಲ್ಲಿ ದುಡಿಯೋ ಹಕ್ಕಿಲ್ವಾ? ಚಾಲಕರಿಲ್ದಲೇ ಜೀವನನೇ ಇಲ್ಲ ಪ್ರತಿಯೊಬ್ಬರಿಗೂ. ಒಬ್ಬ ದೇಶಕ್ಕೆ ಯೋಧ ರೈತ ಯಾವ ಥರ ಮುಖ್ಯನೋ ಚಾಲಕನೂ ಅಷ್ಟೇ ಮುಖ್ಯ. ಈಗ ಒಬ್ಬ ಪ್ರೆಗ್ನೆಂಟು, ಅವ್ರನ್ನ ಕರ್ಕೋಗಿ ಇವರು ಓಲೋ ಊಬರ್ ಬುಕ್ ಮಾಡ್ತಾರೆ. ಒಬ್ಬ ಆಟೋ ಚಾಲಕನೇ ಬರಬೇಕು, ಇಲ್ಲ ಕಾರ್ ಚಾಲಕನೇ ಬರಬೇಕು. ಒಬ್ಬ ರೋಡಲ್ಲಿ ಬಿದ್ದಾಗ ಫಸ್ಟು ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದೇ ಒಬ್ಬರು ಚಾಲಕ. ಅದು ಪ್ರತಿಯೊಬ್ಬ ಸರ್ಕಾರಕ್ಕೂ ಗೊತ್ತು. ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರನೇ ಆಗಲಿ ನಮ್ಮ ರಾಜ್ಯ ಸರ್ಕಾರನೇ ಆಗಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್. ಸಿದ್ದರಾಮಯ್ಯನವ್ರಿಗೂ ರಾಮಲಿಂಗಾರೆಡ್ಡಿ ಅವ್ರಿಗೂ, ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಸರ್ಕಾರ ಬಂದಿದೆ, ಜನಪರವಾಗಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ, ಮಾಡಿ ನಮಗೆ ಬಡವ್ರಿಗೆ ಈ ಓಲೋ ಊಬರ್ ರ್ಯಾಪಿಡೋ ಬೈಕ್ ಏನಿದೆ ಅದನ್ನು ದಯವಿಟ್ಟು ನಿಲ್ಲಿಸಿ ಚಾಲಕರಿಗೆ ಒಳ್ಳೇದು ಮಾಡಿ. ಚಾಲಕರ ಕಲ್ಯಾಣ ನಿಧಿ ಅಂದ್ಬಿಟ್ಟು ಬಡವ್ರ ಮಕ್ಕಳು, ನಾವು ನಮ್ಮ ಮಕ್ಕಳುಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಅಂಥವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಸರ್. ಸ್ಕಾಲರ್ಶಿಪ್ಪು ಅಂತ ಎಂತೆಂಥವ್ರಿಗೂ ಕೊಡ್ತೀರಾ, ಬಡ ಚಾಲಕರುಗಳು ಕೊಡಿ ಸರ್. ಎಷ್ಟೆಷ್ಟೋ ಜನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರಿಗೆ ಇವ್ರಿಗೆ ಅಂತ ವಸತಿ ಮನೆಗಳು ಮಾಡ್ತೀರಾ, ಚಾಲಕರುಗಳಿಗೂ ಮಾಡಿ. ಚಾಲಕರೇನು ಎಲ್ಲ ದುಡ್ಡು ಮಡಿಕೊಂಡೇ ಇಲ್ಲ ಸರ್. ಇಲ್ಲಿ ಯಾರೇ ಆಗಲಿ 10 ಲಕ್ಷ ರೂಪಾಯಿ ಈಗ ಕೇಂದ್ರ ಸರ್ಕಾರ ನಮ್ಮ ಅಮಿತ್ ಶಾ ಅವ್ರು ಹೇಳ್ತಾರೆ, ಕಾರೇ ಆಗಲಿ ಲಾರಿನೇ ಆಗಲಿ ಆಟೋನೇ ಆಗಲಿ ಒಬ್ಬ ಗುದ್ಬಿಟ್ಟು ಹೊಂಟೋಗ್ಬಿಟ್ರೆ ಅವ್ನು 10 ಲಕ್ಷ ರೂಪಾಯಿ ಮಡಿಕೊಂಡು ಕೂತಿರಂಗೆ ಅವನು ಬೇರೆ ಏನಾರು ವ್ಯಾಪಾರ ಮಾಡ್ತಾನೆ. ಅವನು ಯಾಕೆ ದುಡಿಮೆ ಮಾಡೋಕ್ಕೆ ರೋಡಿಗೆ ಬರ್ತಾನೆ ಹೇಳಿ? ಹಂಗಂಗಿದ್ರೆ ಎಷ್ಟೋ ಜನ ಬೇರೆ ಬೇರೆ ಥರ ಬಿಸ್ನೆಸ್ ಮಾಡ್ತಾರೆ ಅಲ್ವೇ? ದಯವಿಟ್ಟು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದಯವಿಟ್ಟು ಇದಕ್ಕೊಂದು ಪರಿಹಾರ ತಮ್ಮಲ್ಲೇ ಇದೆ ಸರ್. ತಾವೆಲ್ಲ ತಿಳಿದವರು ಬುದ್ಧಿಜೀವಿಗಳು, ನಿಮ್ಮಲ್ಲಿ ಕಾನೂನು ಯಾವ ಥರ ಮಾಡ್ಬೋದು ಅನ್ನೋದು ನಿಮ್ಮಲ್ಲೇ ಇದೆ ಸರ್. ಒಬ್ಬನ್ನ ಉಳಿಸೋಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಡ್ರೈವರ್ಗಳಿದ್ದೀವಿ, ಕೋಟ್ಯಾಂತರ ಜನ ಇದ್ದೀವಿ ಇಂಡಿಯಾದಲ್ಲೇ. ಬರೀ ಆಟೋ ಡ್ರೈವರ್ಗಳೇ ಮೈಸೂರಲ್ಲಿ 40ರಿಂದ 50,000 ಜನ ಇದ್ದೀವಿ. ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಒಬ್ರು ಕೇಳ್ತಾರೆ ರ್ಯಾಪಿಡೋ ಬೈಕವರು, ಸಾರ್ ನಾವೆಲ್ಲ ಓಟ್ ಹಾಕಿಲ್ವ? ನಾವೆಲ್ಲ ಓಟ್ ಹಾಕ್ತಿಲ್ಲ ಇರೋರ ಸ್ವಾಮಿ, ನಾವು ಓಟೇ ಹಾಕಿ ಗೆಲ್ಸಿರೋದು ಎಲ್ರೂ. ಇಲ್ಲಿ ಓಟೊಂದು ಮುಖ್ಯ ಅಲ್ಲ. ಇಂಥವ್ರಿಗೆ ದಯವಿಟ್ಟು ಸ್ಕಾಲರ್ಶಿಪ್ಪು ಅಂತ ತಿಂಗಳಿಗೆ 3,000 ರೂಪಾಯಿ ಕೊಡ್ತಿಲ್ಲ, ಅದ್ರ ಬದಲು 5 ವರ್ಷ 18 ವರ್ಷದಿಂದ 23 ವರ್ಷದವರೆಗೂ ಹೋಗಿ ವ್ಯವಸಾಯ ಮಾಡೋಕ್ಕೆ ಹೇಳಿ, ಇಲ್ಲ ಬಾಡ್ರು ಕಾಯಕ್ಕೆ ಹೇಳಿ. ಅವಾಗ ಕಷ್ಟ ಏನು ಅಂತ ಗೊತ್ತಾಯ್ತೆ. ಯಾರ್ದೋ ಅಪ್ಪನ ದುಡ್ಡಲ್ಲಿ ಗಾಡಿ ತಗೊಬಂದ್ಬಿಟ್ಟು ಇವರು ರ್ಯಾಪಿಡೋ ಇನ್ಸ್ಟಾಲ್ ಮಾಡ್ಕೊಂಡು ಬಾಡಿಗೆ ಹೊಡೆಯೋದಲ್ಲ. ಅವ್ರು ಹತ್ತಿರ ಹತ್ರ ಗಾಡಿ ತಗೊಂಡಿರ್ತಾರೆ. ಇವರು ಅಪ್ಪ ನಾನು ಸ್ಕೂಲಲ್ಲಿ ಸ್ವಲ್ಪ ಲೇಟಾಗೋಯ್ತು, ಕಾಲೇಜಲ್ಲಿ ಲೇಟಾಗೋಯ್ತು ಅಂತ ಅಂದ್ಬಿಟ್ಟು ಅವ್ರ ಮಕ್ಕಳು ಓದ್ತವ್ರೆ ಅಂದ್ಕೊಂಡಿರ್ತಾರೆ. ಇವ್ರ ಸೋಕಿಗೆ ಸಿಗರೇಟು ಎಣ್ಣೆ ಹೊಡೆಯೋಕ್ಕೆ ಇವ್ರು ಬಾಡಿಗೆ ಹೊಡೆಯೋಕ್ಕೋಸ್ಕರ ಬರ್ತಾರೆ. ನಾವು ಹಂಗಲ್ಲ ಸ್ವಾಮಿ, ನಾವು ನಮ್ಮ ಹೆಂಡ್ತಿ ಮಕ್ಕಳನ್ನ ಸಾಕೋಕ್ಕೋಸ್ಕರ ಬರೋದು. ನಾವು ಪಬ್ಲಿಕ್ ಸರ್ವೆಂಟುಗಳು, ನಾವಿದ್ರೇ ಸರ್ಕಾರ ನಡೀತಿರೋದೇ ಚಾಲಕರಿಂದ. ಪ್ರತಿಯೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಸಹಿತ ಕೇಳೋದೇ ಚಾಲಕರಿಗೆ. ಯಾವ ರಾಜಕಾರಣಿಗಳು ಹೆಂಗೆ, ಯಾವ ಫಿಲಮ್ ಹೆಂಗೆ, ಯಾರದೇ ಆಗಲಿ ಪ್ರತಿಯೊಬ್ಬರು ಮಾಹಿತಿ ಕೊಡೋದೇ ನಾವು ಚಾಲಕರನ್ನ ಉಳಿಸಿ ಬೆಳೆಸಿ. ನಾವು ಅದೊಂದೇ ಕೇಳ್ಕೊಳ್ಳೋದು. ಸಿದ್ದರಾಮಯ್ಯ ಸಾಹೇಬ್ರಿಗೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಸರ್. ದಯವಿಟ್ಟು ತಮ್ಮಲ್ಲಿ ಮನವಿ ಸರ್, ಒಬ್ಬನ್ನ ಉಳ್ಸೋಕ್ಕೋಸ್ಕರ ಯಾವುದೋ ಒಬ್ಬ ಕಂಪ್ನಿಯವನು ಅವ್ನು ದುಡ್ಡು ಮಾಡ್ತಾನೆ ಇರ್ತಾನೆ. ನಿಮಗೆ ವರ್ಷ ನಿಮ್ಮ ಬೆನ್ನಿಂದೆ ಬರೋದು ನಾವು. ನೀವು ಗೆಲ್ಲಿ ಸೋಲ್ಲಿ ನಿಮ್ಗೆ ನಮಸ್ಕಾರ ಮಾಡೋದು ನಾವು. ಅವ್ರು AC ರೂಮಲ್ಲಿ ಕೂತಿರ್ತಾರೆ, ಅವ್ರನ್ನ ನೋಡೋಕೆ ನೀವು ಹೋಗ್ಬೇಕೇ ಹೊರತು ನಿಮ್ಮನ್ನ ನೋಡೋಕ್ಕೆ ಲಕ್ಷಾಂತರ ಜನ ನಾವು ರೋಡಲ್ಲಿ ನಿಂತಿರ್ತೀವಿ. ಯಾಕೆ ಹೇಳಿ? ನಿಮ್ಮ ಮೇಲೆ ಅಭಿಮಾನ ಇರೋದ್ರಿಂದ. ನೀವು ಲಕ್ಷಾಂತರ ಜನನ ನೋಡ್ತೀರಾ, ದುಡ್ಡಿರೋ ನೋಡ್ತೀರಾ, ಅದನ್ನು ನಿಮಗೆ ಬಿಟ್ಟಿದ್ದು. ದುಡ್ಡು ಮುಖ್ಯನೋ ಜನ ಮುಖ್ಯನೋ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸರ್ಕಾರಕ್ಕಾದ್ರೂ ಹೇಳೋದಷ್ಟೇ. ಫಸ್ಟು ಮಾನವೀಯತೆ, ನಮ್ಮಿಂದ ನೀವುಗಳು, ನಿಮ್ಮಿಂದ ನಾವಲ್ಲ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸರ್.